ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಬಯಲು ಹಂಗಲ ಬೃಹತ್ ಕೃಷಿ ಮೇಳ ಮತ್ತು ಭಾರಿ ಜಾನುವಾರು ಜಾತ್ರೆ ನೋಡಕ್ಕೆ ಬಂದನು. ಬರೀ ನಾನು ನೋಡ್ತನು, ಬರೀ ನೀವು ನೋಡೋಣ ಅಂತ ಬರೀ ಹೋಗೋಣ. ಮೆಲ್ಲಕ್ಕೆ ಹಿಂಗೆ ಹೋಗೋಣಂತ. ಈಗ ನಮ್ಗೆ ಕೃಷಿ ಮೇಳದಾಗ ಏನದಾವ ಅಂತಂತಂದ್ರೆ ಗರಿಬೆ ಅಂಗಡಿ ಅದಾವು, ಎಲ್ಲ ನಮೂನಿ ಬೀಜದ ಅಂಗಡಿ ಅದಾವು, ಎಲ್ಲ ನಮೂನಿ ಔಷಧ ಅಂಗಡಿ ಅದಾವು, ಮತ್ತು ಎಲ್ಲ ನಮೂನಿ ಅರಿಬೆ ಅಂಗಡಿ ಅದಾವು. ಆಮೇಲೆ ನಮ್ಗೆ ರೈತರಿಗೆ ಏನು ಬೇಕಲ್ಲ ಅವೆಲ್ಲ ಸಾಮಗ್ರಿಗಳು ಅದಾವು. ಮತ್ತು ಹೆಣ್ಣು ಮಕ್ಕಳಿಗೆ ಬೇಕಂತ ಅರಿಬೆ ಅಂಗಡಿ ಅದಾವು. ಇನ್ನೂ ಏನಿಲ್ಲ ನೋಡೋಣ ಬರೀ ಹೋಗೋಣಂತ.
ಈಗ ನಾನು ಕೃಷಿ ಮೇಳದೊಳಗನ ಮಹೀಂದ್ರ ಗಾಡಿ ಅಂತ ಬಂದನು. ಮಹೀಂದ್ರ ಗಾಡಿ ಅಂತಂದ್ರೆ ಇದು ಮಹೀಂದ್ರ ನೋವಾ ಗಾಡಿ. ಈಗ ಮಾಲಕ್ರ, ಈಗ ಮಹೀಂದ್ರ ಗಾಡಿಗೆ ಮತ್ತು ನೋವಾ ಗಾಡಿಗೆ ಏನು ಡಿಫ್ರೆನ್ಸ್ ಐತ್ರಿ? ನೋವಾ ಗಾಡಿಗೆ ಏನಂತಂದ್ರೆ ಡಬಲ್ ಕ್ಲಚ್ ಐತ್ರಿ, ಮತ್ತು ರಿವರ್ಸ್ ಸ್ಪೀಡು ಐತ್ರಿ, ಮತ್ತು ರಿವರ್ಸ್ ಸ್ಪೀಡು ಮತ್ತು ಅದಕ್ಕಿಂತ ಸ್ವಲ್ಪ ತಾಕತ್ ಗಾಡಿ ರೀ. ಮತ್ತು ಆಯಿಲ್ ಡಿಸ್ಕ್ ಬ್ರೇಕ್ ಹಾಕತ್ರಿ. ಎಕ್ಸಲ್ದಾಗ ಬ್ರೇಕ್ ಇರ್ತಾರೆ, ಬ್ರೇಕ್ ಲೈನ್ ಇರ್ತಾರೆ, ಬ್ರೇಕ್ ಪವರ್ಫುಲ್ ಐತ್ರಿ, ಹೈಡ್ರೋಲಿಕ್ ಪವರ್ಫುಲ್ ಐತ್ರಿ. ಮತ್ತು ತ್ರಿಬಲ್ ಬಾ ಗಾಡಿ ಇದ್ದಲ್ರಿ ಸ್ವಲ್ಪ ಬ್ರೇಕ್ ಹೊರಗಿರ್ತೈತೆ ಪಕ್ಕ ಬ್ರೇಕ್ ಹತ್ತಾಗಿಲ್ಲ. ಇದು ಆಯಿಲ್ ಡಿಸ್ಕ್ ಬ್ರೇಕ್ ಇದ್ರಿ ಚೆನ್ನಾಗತ್ತೈತ್ರಿ. ಯಾಕಂದ್ರೆ ಈಗ ನಮ್ಮ ರೈತರು ರೀ, ನಮಗೆ ಗಾಡಿಗಳಾಗ ಟ್ಯಾಕ್ಟ್ರ್ಗಳಾಗನ ಅಗದಿ ಹೆಸರುವಾಸಿ ಆದದ್ದು ಅಂತಂದ್ರೆ ನಮ್ಮ ಮಹೀಂದ್ರ ಗಾಡಿ ರೀ. ಈಗ ಮಹೀಂದ್ರ ಈಗ ನಮ್ಮ ರೈತರಿಗೆ ಏನು ಕನ್ಫ್ಯೂಸ್ ಆಗೈತೆ ಅಂದ್ರೆ ರೀ, ಈಗ ನೋವಾ ಚಲೋನೋ ಏನು ಮಹೀಂದ್ರ ಅಷ್ಟ ಚಲೋನೋ ಅನ್ನೋದು ನಮ್ಮ ರೈತಿಗೆ ಬಂದತ್ರಿ. ಅದಕ್ಕೆ ನೋವಾದಾಗ ತಾಕತ್ ಅದಕ್ಕಿಂತ ಸ್ವಲ್ಪ ತಾಕತ್ ಜಾಸ್ತಿ ಆಗತ್ರಿ. ಮತ್ತು ಬ್ರೇಕ್ ಲೈನರ್ ಭಾಳ ಚಲೋ ಅದ ರೀ. ವರ್ಷಿಂದಾಗ ಲೈನರ್ ಬರ್ತಾರೆ ಬ್ರೇಕ್ ನೋಡಿ ಹತ್ತು ಹೋಗೋ ಟೈಮ್ದಾಗ ಸೇರಂಗಿಲ್ಲ, ಬ್ರೇಕ್ ಸ್ವಲ್ಪ ಪವರ್ಫುಲ್ ಆಗ್ತದ್ರಿ. ಮತ್ತು ತ್ರಿಬಲ್ ಬಾ ಗಾಡಿಗೆ ಸ್ವಲ್ಪ ತಾಕತ್ ಆಗತ್ತೆ ಗಾಡಿ. ಮತ್ತು 6 ವರ್ಷ ಗ್ಯಾರಂಟಿ ಗಾಡಿ ರೀ. ಈ ಗಾಡಿ ರೀ ಇಂಜನ್ ಗೇರ್ ಬಾಕ್ಸ್ 6 ವರ್ಷ ಮಾಡೋದ್ರಿ. ಅದು 2 ವರ್ಷ ಮಟ್ಟ ಅಂತ ಕೊಡ್ತಾರೆ ಆ ಗಾಡಿ ರೀ. ಗಾಡಿ ಇವತ್ತು ಸಣ್ಣ ಗಾಡಿ ಐತಲ್ಲ ಸರ, ಅದು 3 ಫುಟ್ ಗಾಡಿ ಇದ್ರಿ. ಈ ಸಣ್ಣ ಗಾಡಿ ಐತಲ್ರಿ 21 HP 3 ಫುಟ್ ಇದ್ರಿ. 3 ಫುಟ್ ಅಂದ್ರೆ ಕಬ್ಬಿಣ್ಯಾಗ ಬೇಕಾದಂಗ 400 ಸಾಲ ಬಿಟ್ರೆ ಬೇಕಾದಂಗ ಗಾಡಿ ಹೊಡಿಬೋದ್ರಿ. ಮತ್ತು ರಿವರ್ಸ್ ಹೊಡೆದ್ ಬಂದ್ರಿ, ರಿವರ್ಸ್ ಫಾರ್ವರ್ಡ್ ಐತ್ರಿ ಸರ. ನೋಡ್ರಿ ಗಾಡಿಗೆ ರಿವರ್ಸ್ ಫಾರ್ವರ್ಡ್ ಐತ್ರಿ. ನೀವು ಕಸ ತಿಂತಂದ್ರೆ ರೋಟ್ರದಾಗ ರೀ ವಾಪಸ್ ಈ ಗೇರ್ ಹಾಕಿ ಒಂದು ರಿವರ್ಸ್ ಗೇರ್ ಹಾಕಿದ್ರೆ ವಾಪಸ್ ಕಸ ಎಲ್ಲ ಕಿತ್ಕೋಕತ್ರಿ. ಮತ್ತು ರಿವರ್ಸ್ ಫಾರ್ವರ್ಡ್ ಐತಲ್ರಿ, ಮುಂದೆ ಅಷ್ಟು ಹೊಡೆದ್ರೆ ಅಷ್ಟು ನೋಡೋಣ ಕೆಪ್ಸಿಟಿ ಇಟ್ಟಾನ ಗಾಡಿಗೆ ರೀ. ಈ ಗಾಡಿಗೆ ನನ್ನ ಗಾಡಿಗೆ ಎಲ್ಲ ಪಿಕ್ಚರ್ ಭಾಳ ಚಲೋ ಸರ. ಈಗ ನಾವು ಇದನ್ನು ಕಬ್ಬಿನಾಗ ಇದನ್ನ ಉಪಯೋಗ ಮಾಡ್ಬೇಕಂತಂದ್ರೆ ರೀ, ನಾವು ಕಬ್ಬಿನ ಸಾಲ ಎಷ್ಟು ಬಿಡ್ಬೇಕ್ರಿ? 4 ಬಿಟ್ಟರೆ ಸರ್. 4 ರೀ. ಈಗ ನಾವು ಕಡನ ಕಡ್ಡಿ 4 ಬಿಟ್ಟು ಅಂತಂದ್ರೆ ಮುಂದಿನ ವರ್ಷ ತೊಂದರೆ ಆಕದ್ರಿ. ಇದಕ್ಕಿಂತ ಸ್ವಲ್ಪ ದೊಡ್ಡ ಗಾಡಿ 4 ಫುಟ್ 3 ಫುಟ್ 4 ಇಂಚ್ ಇರ್ತಾವ. ಇದು 3 ಫುಟ್ ಗಾಡಿ ಇರ್ತದೆ. ಭಾಳ ಚಲೋ ಆಗತ್ತೆ ಕಬ್ಬಿನ ಗಾಡಿ. ಈಗ ಮಲಕ್ರ, ಈಗ ನಿಮ್ಮ ಮಹೀಂದ್ರ ಗಾಡಿ ಬಂತು, ಈ ನೋವಾ ಗಾಡಿ ಬಂತು, ಎಲ್ಲ ಒಂದ ಕಂಪ್ನಿ ರೀ? ಎಲ್ಲ ಒಂದ ಕಂಪ್ನಿನ ಇದಾರೆ. ಈಗ ಬರೋಬರ್ ಬರೋಬರ್. ಈಗ ನಮ್ಮ ರೈತರು ಏನು ಕನ್ಫ್ಯೂಸ್ ಆಗೈತ್ರಿ, ಈಗ ನೋವಾನ ಬೇರೆ ಮತ್ತು ಈಗ ಮಹೀಂದ್ರನ ಬೇರೆ ಅಂದ್ರೆ ಬರೋಬರ್. ಈಗ ಸರ 21 HP ಅಂತ ಹಿಡಿದ 85 HP ಮಟ್ಟ
ಈ ಗಾಡಿ ಆಗೈತೆ ಸರ್. ಹಾಂ ಡಬಲ್ ಬಾ ಗಾಡಿದಲ್ಲಿ 50 HP ಅಟ್ಟ ಲಾಸ್ಟ್ ರೀ ಅದು. ಹಾಂ ಮತ್ತು ಅದ್ರಾಗ ಜಿಯೋ ಗಾಡಿ ಇದ್ದಲ್ಲಿ 21 20 ಮಟ್ಟ ಅಷ್ಟೇ ಅದಾವೆ. ಇದ್ರಾಗ ಅಲ್ರಿ 21 85 HP ಮಟ್ಟ ಕೊಡ್ಬೋದು. ಈಗ ನಿಮ್ಮ ಇದ್ರೊಳಗೆ ಇದು 605 ಗಾಡಿ ಸಿಗತ್ತೆ ರೀ ನೋವಾದಾಗ ರೀ? 60 ರೂಪಾಯಿ ನೋವಾದಾಗ 3 ನಮೂನಿ ಇದೆ ಸರ್. ಹಾಂ ಒಂದು MS ಅಂದ್ರೆ 52 HP ರೀ, PS ಅಂದ್ರೆ 50 HP ರೀ, ಮತ್ತು DA ಅಂತಂದ್ರೆ 57 HP ರೀ, ಮತ್ತು 6 ಡಬಲ್ ಬ್ಯಾಗ್ ಬರ್ತಲ್ಲಿ 65 HP 60 HP ಮಟ್ಟ ಇದಾವೆ, 80 HP ಮಟ್ಟ ಅದಾವೆ ರೀ. ಈಗ ನಮ್ಮ ರೈತರಿಗೆ ಈಗ ಯಾವ ಎಚ್ ಪಿ ತೊಗೊಂಡ್ರು ಒಟ್ಟು ನಿಮ್ಮ ನೋವಾದಾಗ ಅವೈಲೇಬಲ್ ಐತ್ರಿ? ಬೇಕಾಗತ್ತೆ ತಗೋರಿ. 21ರಿಂದ 85 HP ಮಟ್ಟ ಸಿಗ್ತದೆ ನಮ್ಮ ಕಡೆ. ಈಗ ಏನಾಗೈತೆ ರೀ, ನಮ್ಮ ರೈತರು ಹೆಚ್ಚು ಉಪಯೋಗ ಮಾಡೋದು ನಮ್ಮ ಮಹೇಂದ್ರ ಗಾಡಿ ರೀ. ಈಗ ನಮ್ಮ ಮಹೇಂದ್ರ ಗಾಡಿಗೆನ ಈಗ ನಮ್ಮ ರೈತರಿಗೆ ಕನ್ಫ್ಯೂಸ್ ಆಗೋದಕ್ಕಾಗಿ ನಾವು ನಿಮ್ಮನ್ನು ಇದು ಮಾಡತ್ತೇವೆ ಸರ್. ಮುಖ್ಯವಾಗಿ ಯೂಸ್ ಮಾಡ್ಬೋದು ಸರ್. ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿ ಮಟ್ಟ ಎಲ್ಲ ಸಿಗುತ್ತೆ ಗಾಡಿ. ಆಯ್ತು ಖಾಸಿಗೆ ಈಗ ಕಿಲೋಮೀಟರ್ಗಿಂತ 22-23 ಎವರೇಜ್ ಬರುತ್ತೆ. 1 ಲೀಟ್ರ್ ಹಾಕಿರೋ 23 ಕಿಲೋಮೀಟರ್ 22 ಕಿಲೋಮೀಟರ್ ಹೋಗ್ಬೋದು. ಮತ್ತು 1 ಲೀಟ್ರ್ ಹಾಕಿರೋ ಈಗ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮ ನಮಸ್ಕಾರಗಳು. ಈಗ ನಾವು ನೋಡ್ತಿರೋದು ಈಗ ಔಷಧ ಅಂಗಡಿ. ಇಲ್ಲಿ ನಮ್ಮ ಹೊಸದ್ರೊಳಗನ ಅಗದಿ ಫೇಮಸ್ ಅಂತ ಪ್ರೇಮದ ಬಗ್ಗೆ ಇಲ್ಲಿ ಮಾಲಕರು ಹೇಳ್ತಾರೋ ಒಂದು ಸ್ವಲ್ಪ ಅದ್ರ ಮಾಹಿತಿ ಹೇಳ್ತಾರೋ ಕೇಳಲ್ಲ ಅಣ್ಣ. ಇದು ಪ್ರೇಮ್ ನಾವು ಇದನ್ನು ಯಾವ್ದಕ್ಕೆ ಯೂಸ್ ಮಾಡ್ಬೋದು ಸರ್? ನಮಸ್ಕಾರ ರೀ, ನಾವು ಬೇರೆ ಕಂಪ್ನಿಯವ್ರು ರೀ. ಸೇಮ್ ನಿಮಗೆ ಕಡ್ಲಿಗೆ ಅಂದರೆ ಸೆಕೆಂಡ್ ಔಷಧ ರೀ. ಕಡ್ಲಿಗೆ ರೀ? ಕಡ್ಲಿಗೆ. ಹಾಂ ರೀ. ಇದಕ್ಕೆ ಏನಾಗುತ್ತಪ್ಪ ಅಂದ್ರೆ ಕಡ್ಲಿಗೆ ಸ್ಪ್ರೇ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದೇದು ಕೀಡು ಹೋಗುತ್ತೆ ನಿಮಗೆ. ಹಾಂ ರೀ. ಕಿಡಿ ಎಲ್ಲ ಕಂಪ್ಲೀಟ್ ಆಗಿ ಸರ್ವಶ ಆಗುತ್ತೆ. ಹಾಂ ರೀ. ಎರಡನೇದು ಪಡ್ಲು ಹೊಡಿತದೆ. ಹಾಂ ರೀ. ಬ್ರಾಂಚಸ್ಗಳು ಜಾಸ್ತಿ ಆಗುತ್ತೆ. ಹಾಂ ರೀ. ಫ್ಲವರಿಂಗ್ ಜಾಸ್ತಿ ಆಗುತ್ತೆ. ಹಾಂ ಮತ್ತು ನಿಮಗೆ ಊಟಕ್ಕೆ ಜಾಸ್ತಿ ಆಗುತ್ತೆ. ಇದು ನಮ್ಗೆ ಇದು ಹುಳ್ಕು ನಡೀತೈತೆ ರೀ? ಇದು ಮೇನ್ ಇರೋದೇ ಇದು ಕೀಡಿಗೆ. ಕೀಡಿಗೆ ಆ ಕೀಡಿಗೆ ಕಂಟ್ರೋಲ್ ಮಾಡೋದಲ್ದ ನಿಮ್ಮ ಗಿಡ ಪಡ್ಲು ಹೊಡಿಸ್ತೈತಿ ಅಂದ್ರೆ ಬ್ರಾಂಚಸ್ಗಳು ಬರ್ತಾವ್ರಿ ಇದಕ್ಕೆ ಬರೋಬರ್ ಕಡ್ಲಿಗೆ. ಬರೋಬರ್ ಅಡ್ಡಿಲ್ಲ. ಈಗ ನಾವು ಈ ಔಷಧ ರೀ ಎಷ್ಟು ಒಂದು ಕಡ್ಲಿ ಬೆಳೆ ಬರ್ಬೇಕಾದ್ರೆ ಎಷ್ಟು ಬೆಳೆ ಹೊಡಿಬೇಕು ಹೇಳ್ತೀರಿ? ಒಂದು ಸರಿ ಇದು ಕಡ್ಲಿ ಮೇಲೆ ಒಂದು ಸಾರಿ ಐತ್ರಿ. ಒಂದು ಸಾರಿ ಸ್ಪ್ರೇ ಮಾಡಿದ ನಂತರ ಎರಡನೇ ಸಾರಿ ನಿಮ್ಗೆ ಒಯ್ಯಾಗೋ ಅಂತ ಬರ್ತೈತಿ. ಹಾಂ. ಒಂದೇದು ಫೇಮ್, ಎರಡನೇದು ಒಯ್ಯಾಗೋ. ಇಷ್ಟು ಮಾಡ್ರಿ ಅಂತಂದ್ರೆ ನಿಮ್ಗೆ ಕಡ್ಲಿನ ಬಂದಂಗೆ. ಅಣ್ಣ ಈಗ ಮೊದಲು ನಾವು ಈಗೇನ ಪ್ರೇಮ್ ಹೊಡಿಯೋಣ್ರೋ ಏನೋ ಒಯ್ಯಾಗ್ರ ಹೊಡಿಯೋಣ? ಫೇಮ್ ಹೊಡಿಬೇಕು. ಫ್ರೇಮ್ ಹೊಡ್ಕೊರಿ. ನಿಮ್ಗೆ ಬೆಳೆ ಕುಂಟಿತ್ತಂದ್ರೆ ಫೇಮ್ ಹೊಡ್ಕೊರಿ. ಫೇಮ್ ಅಂದ್ರೆ ಬೆಳೆನೂ ಹೈಟ್ ಆಗತ್ತೆ, ನಿಮಗೆ ಕೀಡಿನೂ ಹತೋಟಿಗೆ ಬರ್ತೈತಿ, ಫ್ಲವರಿಂಗು ಜಾಸ್ತಿ ಆಗತ್ತೆ. ಬರೋಬರ್. ಈಗಾಗಲೇ ನಾವು ಈಗ ಬಯರ್ ಕಂಪ್ನಿದು ಎಲ್ಲ ಔಷಧ ಯೂಸ್ ಮಾಡೇವ್ರಿ. ಹಾಗೆ ಎಲ್ಲ ಸ್ಟ್ಯಾಂಡರ್ಡ್ ಅಂತ ನಮ್ಗೆ ಅನುಭವ ಐತಿ. ಆದ್ರೆ ಈಗ ನಾವು ಮುಂದೆ ಈಗ ನಾವು ಕಬ್ಬದು ಹಾಕಕ್ಕೆ ನಿಂತೇವ್ರಿ. ಈಗ ಅದಕ್ಕೆ ಈಗ ನಮಗೆ ಡೊಣ್ಣೆ ಹುಳಕತ್ತು ಯಾವ್ದು ನಿಮ್ಮಂತೆ ಕೋರ್ಸ್ ಐತಿ? ಹಾಂ. ಹಾಂ. ಏನಿದು ಕಬ್ಬಿಗಿರುತ್ತೆ. ಕಬ್ಬಿಗೆ. ಹಾಂ. ಇವೆರಡು ನೀವು ಎಕರೆಗೆ ಒಂದು ಎಕರೆಗೆ 150 ಗ್ರಾಮ್ ರೀ. ಇದು ಅರ್ಧ ಲೀಟರ್ ರೀ. ಒಂದು ಎಕರೆಗೆ ನೀವು 25 ಪಂಪ್ ಅಂತ ಡ್ರೆಂಚಿಂಗ್ ಮಾಡ್ಕೊತ ಹೋಗ್ಬೇಕ್ರಿ. ಮುಂದಿನ ನಾವು ಸ್ವಲ್ಪ ತೆಗೆದ ಬಡ್ಡಿ ಬಿಟ್ಕೊತ ಹೋದ್ರ ಅಂದ್ರೆ ಅಣ್ಣ ಈಗ ನಾವು ಇದನ್ನ ಕಬ್ಬು ತುಳಿಕೆ ಮೊದಲು ಹಾಕ್ಬೇಕ್ರ? ಇಲ್ಲ ಸರ್, ಕಬ್ಬು ತುಳಿದು 1 ತಿಂಗಳೊಳಗೆ ಬೇಕಾದ್ರೆ ಹಾಕ್ಬೋದು ನೀವು. ಹಾಂ ಹಾಂ. 1 ತಿಂಗಳ ಇದ್ರದ್ದು ಸಮಯನ 30 ದಿವಸದೊಳಗೆ ಬೇಕಾದ್ರೆ ಬಿಡ್ಬೋದು. ಬರೋಬರ್. ಈಗ ಒಂದು ವರ್ಷ ಒಮ್ಮೆ ಬಿಟ್ರೆ ಸಾಕ್ರಿ? 2 ಸಲ ಬಿಡ್ಬೇಕು. ಇದ್ರ ಯಾವಾಗ ಬಿಡಿದ್ರೆ ಮತ್ತೆ 60 ದಿವಸಕ್ಕೆ ಇನ್ನೊಂದು ಸಲ ಬಿಡ್ಬೇಕು. ಹಾಂ. ಒಂದು ಬೆಳಿಗ್ಗೆ 2 ಸಲ ಬಿಡ್ಬೇಕು. 2 ಸರಿ. 2 ಸರಿ ಬಿಡ್ಬೇಕು. 1 ತಿಂಗಳಿಗೆ 1 ಸಾರಿ, ಆ ಬಳಿಕ 2 ತಿಂಗಳಾದ್ಮೇಲೆ ಮತ್ತೊಂದು ಸರಿ ಬಿಡ್ಬೇಕು. ಬಿಟ್ಟು 2 ತಿಂಗಳಿಗೆ ಇನ್ನೊಂದು ಸರಿ ಬಿಡ್ಬೇಕು. ಬರೋಬರ್. ಆಮೇಲೆ ಈಗ ನಮ್ಮ ಕಡ್ಲೆ ರೀ ಕೊಳೆ ಹೈತಾವೆ. ಕೊಳೆ ಹೈದಕ್ಕೆ ನಿಮ್ಮ ಮಂದಿಗೆ ಯಾವ ಔಷಧ ಐತ್ರಿ? ಕೊಳ್ಳೆ ಸರಿ ನಮ್ಮಂತೆ ಕೃಷಿ ಔಷಧ ಇಲ್ಲ. ಹಾಂ. ಯಾರ ಕಡೆ ಔಷಧ ಇಲ್ಲ. ಬರೋಬರ್. ಯಾಕಂದ್ರೆ ಈ ಬರೀ ಮಳೆಗಾಲ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಂಥ ಔಷಧ ಇದಾವೆ. ಬರೋಬರ್. ಈಗ ನಿಮ್ಗೆ 100% ಆಯ್ಕತ್ತಂದ್ರೆ ಈಗ ನಮ್ದು ಎವರ್ ಗೋಲ್ ಅಂತ ಬರ್ತೈತೆ ರೀ. ಹಾಂ. ಎವರ್ ಗೋಲ್ ಅಂತ ಇದನ್ನ ಬೀಜೋಪಚಾರ ಮಾಡಿ ಬಿತ್ತರ ಅಂತಂದ್ರೆ ಒಂದು 50% ಕಡಿಮೆ ಬರ್ತೈತೆ ನಿಮಗೆ. ಹಾಂ. ಕೋಳೆ ಆಗೋದು. ಆದರೆ 100% ಗ್ಯಾರಂಟಿ ಇಲ್ಲ. ಅಣ್ಣ ಈಗ ಏನಾಗೈತೆ ರೀ, ಇವರ ಮಳೆಗಾಲ ಭಾಳ ಅಲ್ರಿ? ಮಳೆಗಾಲ ಭಾಳ ಹಾಕ್ಯಾರ. ಈಗಾಗಲೇ ಕಡ್ಲಿ ಬಿತ್ತನೆ ಮಾಡಿದೇವ್ರಿ. ಆಮೇಲೆ ಈಗ ಕೊಳೆ ರೋಗ ಪ್ರಮಾಣ ಜಾಸ್ತಿ ಆಗತ್ತೆ ರೀ. ಅದಕ್ಕೆ ನಾವೀಗ ಏನು ಮಾಡ್ಬೇಕು ಅನ್ನೋದು ನಮಗೆ ಏನು ಮಾಡ್ಬೇಕು ರೀ? ಕೃಷಿ ಇಲಾಖೆದವ್ರು ಹೇಳೋ ಪ್ರಕಾರ ನೀವು ಬೀಜವನ್ನು ಬದಲಿ ಮಾಡಬೇಕು. ಪದೇ ಪದೇ ಅದೇ ಬೀಜನ ಬಿತ್ತಬಾರ್ದು. ಬರೋಬರ್. ಬೀಜ ಚೇಂಜ್ ಮಾಡ್ಬೇಕು. ಇಲ್ಲ ಆ ಹೊಲಕ್ಕೆ ಬೇರೆ ಕ್ರಾಪ್ ಮಾಡ್ಬೇಕು. ಬೆಳೆ ಚೇಂಜ್ ಮಾಡ್ಬೇಕು. ಇಷ್ಟೇ ಅವ್ರು ಇಡೋದು 2 ಆಪ್ಷನ್ ಆಗುತ್ತೆ. ಬರೋಬರ್. ಬೀಜ ಚೇಂಜ್ ಮಾಡಬೇಕು, ಇಲ್ಲ ಬೆಳೆ ಚೇಂಜ್ ಮಾಡಬೇಕು. ಆ ಹೊಲಕ್ಕೆ ಇದೇ ಇರೋದು. ಕೊಳೆ ಪ್ರಮಾಣ ಕಡಿಮೆ ಮಾಡಬೇಕು ಅಂದ್ರೆ ಅದೇ ಇರುತ್ತೆ. ಬರೋಬರ್. ತಮ್ಮ ಔಷಧ ನಾವು ಬಯರ್ ಕಂಪ್ನಿದು ನಾವು ಈಗ 8-10 ವರ್ಷದಿಂದ ಆದರೂ ಇದನ್ನ ಕಂಪ್ನಿಗೆ ಉಪಯೋಗ ಮಾಡ್ತೇವೆ. ಆಮೇಲೆ ಏನು ಮತ್ತೆ ಹೊಸ ಮಾಹಿತಿ ಕೊಟ್ಟಿಲ್ಲ. ತಮಗೆ ಧನ್ಯವಾದಗಳು. ಈಗ ನಾನು ಬೈಲಹೊಂಗಲ ಕೃಷ್ಣದೊಳಗೆ ನೋಡಕ್ಕೆ ಬಂದನು. ಅದರೊಳಗೆ ನಮ್ಮದು ನಾವು ಹೆಚ್ಚು ಉಪಯೋಗಿಸೋ ಪೈಪ್ ಅಂತಂದ್ರೆ ವಿಘ್ನೇಶ್ವರ. ಈಗ ವಿಘ್ನೇಶ್ವರ ಕಂಪ್ನಿಯವರು ಇಲ್ಲಿ ಬಂದರು. ತಮ್ಮ ಎಲ್ಲ ಪೈಪದ ಬಗ್ಗೆ ಆಯ್ತು, ಆಮೇಲೆ ಟ್ರಿಕ್ ಬಗ್ಗೆ ಆಯ್ತು, ಅವ್ರ ಮಾಹಿತಿ ಹೇಳ್ತಾರೋ. ಬರೀ ಕೇಳೋಣ. ಸರ್ ಈಗ ನಿಮ್ಮ ಡ್ರಿಪ್ ಐತ್ರಿ? ಡ್ರಿಪ್ ಐತಲ್ಲ ರೀ. ಈಗ ನೀವು ಸಂಪೂರ್ಣ ಸಬ್ಸಿಡಿ ಐತೆ? ಈಗ ಸಬ್ಸಿಡಿ ಅಂತಂದ್ರೆ ಈಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಡ್ಬೇಕು ನಿಮಗೆ? ಹಾಂ. ಹಾಂ. ಬರೋಬರ್.
ಹಾಂ ಬರೋಬರ್ ಹಾಂ ಸರ್ ಏನೈತೆ ರೀ ನಮ್ಮ ರೈತದೊಳಗೆ ನಾವು ಒಂದು ಸ್ವಲ್ಪ ಅನ್ಎಜುಕೇಟೆಡ್ ಬಂದು ರೈತ ಅದಾರ ರೀ ಅವ್ರು ಏನು ಮಾಡ್ತಾರೆ ರೀ ಈಗ ನೀವು ಸ್ಪ್ರಿಂಕ್ಲರ್ ನೀವು ಸಬ್ಸಿಡಿ ಮಾಡಿಕೊಡ್ತಾವ ಅಂತಂದ್ರೆ ಈಗ ನಿಮ್ಗೆ ಏನಾದ ಅಮೌಂಟ್ ಮ್ಯಾಗಿನ ಇರ್ತೈತಲ್ಲ ರೀ ಅದು ಅಮೌಂಟ್ ನಿಮ್ಗೆ ಕೊಡ್ತಾರೆ ಅವ್ರು ಆಮೇಲೆ ಎಲ್ಲ ನಮಗೆ ಕಾಗಪತ್ರ ನಿಮ್ಗೆ ಕೊಡ್ತಾರೆ ರೀ ಆ ಟೈಪ್ ಮಾಡಿದ್ರೆ ನೀವು ಮಾಡಿ ಕೊಡ್ತಾರೆ ಹೆಂಗೆ ರೀ ಸರ್ ನಾವು ನಮ್ಮ ಕಡೆ ಬಂದು ಸರ್ ಏನಾಗ್ತದೆ ಸರ್ ನಾವು ಡಿಪಾರ್ಟ್ಮೆಂಟ್ ಹಾಂ ಬೇರೆ ಈ ಟೈಮಿಗೆ ಅಲ್ಲಿ ಹೋಗಿ ಅರ್ಜಿ ನಮ್ಗೆ ಬರುತ್ತೆ ಬರೋದು ಈಗ ನಮ್ದು ಒಂದು ಸ್ವಂತ ರೈತ ನಾವು ರೈತ ಒಟ್ಟು ನಾವು ರೈತರು ಮಾಡ್ತೀವಿ ಸರ್ ಏನೋ ಕಬ್ಬದು ಹಾಕಿರ್ತಾವಲ್ಲ ರೀ ಈಗ ನಮ್ಮ ರೈತರು ಒಬ್ಬರು 4 ವರ್ಷ ಬಿಟ್ಟಿರ್ತಾರೆ ರೀ ಒಬ್ಬರು 3 ವರ್ಷ ಬಿಟ್ಟಿರ್ತಾರೆ ರೀ ಆಮೇಲೆ ಇದು ಖರ್ಚದ ವೆಚ್ಚ ಹೆಚ್ಚಾಕತ್ರೆ ಅದು ಹೆಚ್ಚಿಂದ ನಮ್ಮ ರೈತನ ಕೊಡ್ಬೇಕಾ ಹೆಂಗೆ ರೀ ಹಾಂ ಸರ್ ಹಾಂ ಸರ್ ಸರ್ ಈಗ ಹೆಚ್ಚಿಗೆ ಸರ್ ಬಂಡಲ್ ಹಾಕೋ ಸರ್ ಹೆಚ್ಚಿನ ಅಮೌಂಟ್ ನಾವು ಕೊಡ್ಬೇಕು ಹಾಂ ಸರ್ ನೀವು ಇದನ್ನು ಏನು ಟ್ರಿಪ್ ಮಾಡಿ ಹೋಗ್ತಾರಲ್ಲ ಈಗ 1 ವರ್ಷ ಬಂತು ಒಂದು 2-3 ವರ್ಷಕ್ಕೆ ಅವು ನಮ್ಮ ಮ್ಯಾಗಿನ ಸಣ್ಣ ಇವು 3 ಹೋಗ್ತಾರೆ ಅವು ಯಾವ ಲೆಟ್ಲ್ ಬಂತು ಆಮೇಲೆ ಜಾಯ್ನರ್ ಬಂತು ಆಮೇಲೆ ಸಣ್ಣ ಹಾಲ್ ಬಂತು ಇವೆಲ್ಲ ಮಾತ್ರ ನಿಮ್ಮ ಮಂದಿಗೆಲ್ಲ ಅವೈಲೇಬಲ್ ಹಾಕವ್ರಿ ಒಟ್ಟು ಕೊಡ್ತಾರಲ್ಲ ಸರ್ ಈಗ ಹೋದ ಅದು ಈಗ ನಮ್ಮ ರೈತರಿಗೆ ಈಗ ಇದು ರೂಟ್ರ್ ಆಗಲಿ ನೇನಾಗಲಿ ಅವೆಲ್ಲ ಸರ್ ಈಗ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಸರ್ ಕೊಡ್ತಾರಲ್ಲ ಸರ್ ಈಗ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮ್ಮ ಧನ್ಯವಾದ